ಹೇಗಿದೆ ಕಲ್ಯಾಣಿ? ಸೂಪರ್ ಆಗಿದೆ. ಮ್ಯಾನೇಜರ್ ಕೊಡಲ್ಲ ಅಂತ ನೀನ್ ಹೇಳಿದ ಮಾತು ನಮ್ದೇ ನೋಡು. ನನಗ್ ಬುದ್ಧಿ ಇಲ್ಲ. ಏಯ್, ಯಾರ್ ಸೆಲೆಕ್ಟ್ ಮಾಡಿದ ಸೀರೆನ ಹೇಗ್ ಕಾಣುತ್ತೆ ಅಂತ ಯಾರ್ ನೋಡ್ತಿರೋದು? ಕೂಲ್ ಕೂಲ್. ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಏನಾದ್ರೂ ಇದ್ರೆ ನಿಮ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಳಿ. ಮ್ಯಾನೇಜರ್ ಮೇಡಮ್, ಏನ್ ನಡೀತಿದೆ ನಿಮ್ ಅಂಗಡಿನಲ್ಲಿ? ನಾನ್ ಸೆಲೆಕ್ಟ್ ಮಾಡಿರೋ ಸ್ಯಾರಿನ ಆ ಹುಡುಗಿ ಹೇಗ್ ಕಾಣುತ್ತೆ ಅಂತ ನೋಡ್ತಿದ್ದಾಳೆ. ಕೇಳಿದ್ರೆ ನಿಮಗ್ ರೈಟ್ಸ್ ಇಲ್ಲ ಅಂತಿದ್ದಾಳೆ. ಆ ಸ್ಯಾರಿಗೆ ಬಿಲ್ ಮಾಡಾಯ್ತಾ ಅಥವಾ ಇಲ್ವಾ? ಮೇಡಮ್, ನೀವೇ ಬಿಲ್ ಮಾಡೋದು ಬೇಡ ಅಂತ ಹೇಳಿ ಬೇರೆ ಸೆಕ್ಷನ್ಗೆ ಹೋದ್ರಿ. ಇವ್ರ ಸೀರೆಯನ್ನು ತಗೊಂಡ್ರು. ಇವಳು ಅದನ್ನ ತಗೊಂಡ್ಲಾ? ವಾಟ್ ನಾನ್ ಸೆನ್ಸ್! ನಾನ್ ಸೆಲೆಕ್ಟ್ ಮಾಡಿದ ಸ್ಯಾರಿನ ನೀವ್ ಹೇಗೆ ಅವಳಿಗೆ ಕೊಡ್ತೀರಾ? ಮೇಡಮ್, ಕೂಗ್ಬೇಡಿ ಮೇಡಮ್. ನೀವು ಬರೀ ಸೆಲೆಕ್ಟ್ ಮಾಡಿ ಇಟ್ಟಿದ್ರಿ ಅಷ್ಟೇ. ಅವ್ರು ಬಿಲ್ಲೇ ಮಾಡಿಸ್ಬಿಟ್ರು. ಏನ್ ಸರ್ ಇದು? ನಿಮ್ಗೆ ಸ್ವಲ್ಪ ಸೇಲ್ಸ್ ಎಥಿಕ್ಸ್ ಇಲ್ವಲ್ಲ? ನಾವು ಸೆಲೆಕ್ಟ್ ಮಾಡಿರೋ ಸೀರೆನ ನೀವು ಹೇಗೆ ಇವರಿಗೆ ಬಿಲ್ ಮಾಡ್ತೀರಾ? ಸಾರಿ ಸರ್. 1000-2000 ಮುಖ್ಯನಾ 1.5 ಲಕ್ಷ ಮುಖ್ಯನಾ ಅಂತ ಬಂದಾಗ 1.5 ಲಕ್ಷ ಮುಖ್ಯ ಅಂತ ನಾನು ಡಿಸೈಡ್ ಮಾಡಿದೆ. ಈಗಲೂ ಸಹ ಅದೇ ಸಿಚುವೇಶನ್ ಸರ್. ಮೇಡಮ್, 1.5 ಲಕ್ಷ ರೇಂಜಲ್ಲಿ 7 ಸೀರೆ ತಗೊಂಡು 10.5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಇಂಥ ಎಲೈಟ್ ಕಸ್ಟಮರ್ನ ಹೇಗೆ ಸರ್ ನಾನು ಮಿಸ್ ಮಾಡ್ಕೊಳ್ಳೋದು? ಈಗ ನನಗೆ 10.5 ಲಕ್ಷನೇ ಮುಖ್ಯ. ಮೇಡಮ್, ನೀವು ಯಾಕೆ ಮೇಡಮ್ ನಿಂತಿದ್ದೀರಾ? ನೀವು ನಮ್ಮ ಅಂಗಡಿಗೆ ಎಲೈಟ್ ಕಸ್ಟಮರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಜ್ಯೂಸ್? ನೋ ಥ್ಯಾಂಕ್ಸ್. ನನಗೆ ಕೊಡಿ, ತಗೊಳ್ಳಿ. ಏನಮ್ಮ, ಈ ಡಿಸ್ಪೋಸಬಲ್ ಕಪ್ಪು ನೋಡೋಕೆ ಒಂಥರ ಇದೆ. ಒಂದು ಒಳ್ಳೆ ಗ್ಲಾಸ್ ಕಪ್ನಲ್ಲಿ ಚಿಲ್ಲಾಗಿ ಜ್ಯೂಸ್ ಕೊಡಬಾರ್ದಾ? ಇದರಲ್ಲಿ ಯಾರಾದರೂ ಕುಡಿತಾರಾ? ಮ್ಯಾನೇಜರ್ಸ್ ಮೇಡಮ್, ಹೊರಗಡೆ ಒಂದ್ ಮಗು ಕರ್ಕೊಂಡು ಒಬ್ರು ಲೇಡಿ ಕೂತಿದಾರಲ್ವಾ, ಅವ್ರನ್ನ ಸ್ವಲ್ಪ ಕರ್ಕೊಂಡ್ ಬರ್ತೀರಾ? ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಮ್ಮ, ಈಗ ಬಂದು ಸೀರೆ ನೋಡಿ ಅಮ್ಮ. ಸರ್, ಆ ಹೆಂಗಸ ಇನ್ನು ಅಂಗಡಿ ಬಿಟ್ಟು ಹೋಗಿಲ್ವಲ್ಲ ಸರ್? ಅಮ್ಮ, ಆ ಲೇಡಿ ವಿಷಯನ ಮೊದಲು ಬಿಡಿ. ಇನ್ನೊಬ್ರು ಮೇಡಮ್ ಬಂದು ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ. ಯಾರು ಇರ್ಬೋದು? ಬಾ ಹೋಗೋಣ. ಬನ್ನಿ. ಇವರೇ ಅಮ್ಮ ನಿಮ್ಮನ್ನು ಬರಕ್ಕೆ ಹೇಳಿದ್ದು. ನಮಸ್ತೆ ಮೇಡಮ್. ನಮಸ್ತೆ. ನಾನೇ ನಿಮ್ನ ಬರೋಕ್ ಹೇಳಿದ್ದು. ಹೌದು, ಸೀರೆನ ನೋಡಕ್ ಬಂದು ಯಾಕೆ ಹೊರಗಡೆ ಕೂತ್ಕೊಂಡಿದ್ದೀರಾ? ಅದು ಸರಿ, ಆ ವಿಷಯ ಬಿಡಿ. ಪಾಪು, ಇಲ್ಬಾ. ಇದ್ರಲ್ಲಿ ನಿನಗೆ ಯಾವ ಸೀರೆ ಇಷ್ಟ ಆಯ್ತು? ಭಯ ಪಡ್ಬೇಡ, ನಿಮ್ಮ ಅಮ್ಮಂಗೋಸ್ಕರನೇ ಸೀರೆ ನೋಡು ಅಂದಿದ್ದು. ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಯ್ತು? ಇಷ್ಟ ಆಯ್ತಾ? ಇದು ಬೇಡ. ಸರಿ, ಇದು ಇದು ಬೇಡ. ಮೇಡಮ್, ತಗೊಳ್ಳಿ ಮೇಡಮ್ ನಿಮ್ಮ ಬಿಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹೇಳ್ ಪಾಪು, ಯಾವ ಸೀರೆ ಇಷ್ಟ ಆಯ್ತು? ನನಗೆ ಈ ಸೀರೆನೇ ಇಷ್ಟ ಆಯ್ತು. ಈ ಸೀರೆನೇ ನಿಮ್ಗೆ ಇಷ್ಟ ಆಯ್ತಾ? ಆದ್ರೆ ಇದನ್ನ ನಾನ್ ಸೆಲೆಕ್ಟ್ ಮಾಡಿದ್ನಲ್ಲ. ಇದೇ ನನಗೆ ಇಷ್ಟ ಆಗಿದ್ದು. ಸರಿ, ಹಾಗಾದ್ರೆ ಇದನ್ನ ಅಮ್ಮನ ಕೊಡೋಣ. ಮ್ಯಾನೇಜರ್ಸ್ ಮೇಡಮ್, ನಾನ್ ಸೆಲೆಕ್ಟ್ ಮಾಡಿದ ಈ ಸೀರೆನ ಇವ್ರಿಗೆ ಪ್ಯಾಕ್ ಮಾಡಿಕೊಟ್ಬಿಡಿ. ಮೇಡಮ್, ಅವರು 1000-2000 ಸೀರೆ ನೋಡಕ್ ಬಂದಿದ್ದು ಮೇಡಮ್. ಇದು 1.5 ಲಕ್ಷ. ಅಷ್ಟು ಕಾಸ್ಟ್ಲಿನಾ? ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಅದು ನನ್ನ ಪಾಲಿಸಿ.
ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ರಾಮು, ಅಕ್ಕ ನಡಿಯೋ. ಅಕ್ಕ ಮ್ಯಾನೇಜರ್ ಸರ್, ಮೇಡಮ್. ಎಲ್ಲ ಸಾರಿನೂ ಪ್ಯಾಕ್ ಮಾಡಿ ತಗೊಂಡ್ ಬನ್ನಿ. ಓಕೆ ಮೇಡಮ್. ನನ್ನ ಕಾರ್ನ ತಗೊಂಡ್ ಬರೋದಕ್ಕೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಅಕ್ಕ 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 ಏನಕ್ಕ? ಯಾಕೋ ಹಾಗೆ ಕೇಳ್ತಿದ್ಯಾ ಇಡಿಯಟ್? ನನ್ನ ಮುಂದೆನೆ ರೋಡ್ನಲ್ಲಿ ಹೋಗೋ ಅಬ್ಬೆಪಾರಿಗಳಿಗೆ, ಅಡ್ರೆಸ್ ಇಲ್ಲದೆ ರೋಡಲ್ಲಿ ತಿರುಗೋ ಭಿಕಾರಿಗಳಿಗೆ ನನ್ನ ಮುಂದೆನೆ ನಾನ್ ಸೆಲೆಕ್ಟ್ ಮಾಡಿರೋ ಸೀರೆನ ದಾನವಾಗಿ ಕೊಡ್ತಾಳೆ. ಅದರಲ್ಲೂ ಲಕ್ಷ ಬೆಲೆ ಬಾಳೋ ಸೀರೆನ. ಅದನ್ನ ನಾನ್ ನೋಡ್ಕೊಂಡು ಅಲ್ಲಿ ನಿಂತ್ಕೋಬೇಕಾ? ನಾನ್ ಸೆನ್ಸ್. ಹೌದಕ್ಕ, ಬೇಕು ಅಂತಾನೆ ನಿಮ್ಗೆ ಕೋಪ ಬರ್ಸೋದಕ್ಕೆ ಅವಳು ಹಿಂಗೆಲ್ಲ ಮಾಡ್ತಾ ಇರೋದು. ಇದಕ್ಕೂ ಮೀರಿ ನಮ್ಗೆ ಇನ್ಸಲ್ಟ್ ಬೇಕಾ? ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಬೆಳಗ್ಗೆ ದೇವಸ್ಥಾನದಲ್ಲಿ, ಈಗ ಸೀರೆ ಅಂಗಡಿನಲ್ಲಿ. ಯಾರೋ ಈ ದಿಮಾಕಿನ ಹುಡುಗಿ ಎಲ್ಲಿಂದ ಬಂದ್ಲು? ಹಾ, ಅವಳ ಹೆಸರು, ಊರು, ನನಗೆಲ್ಲ ಇನ್ಫಾರ್ಮೇಶನ್ ಬೇಕು. ಅಕ್ಕ ಗೊತ್ತಾಯ್ತಕ್ಕ, ದೇವಸ್ಥಾನಕ್ಕೆ ಬಂದಿದ್ದ ಅವಳ ಕಾರ್ ನಂಬರ್ನ ನೋಟ್ ಮಾಡ್ಕೊಂಡು ಅವಳ ಬಗ್ಗೆ ವಿಚಾರಿಸ್ದೆ. ಅವಳು ಪೂರ್ತಿ ಜಾತಕನೇ ಸಿಕ್ತಕ್ಕ. ಅವಳ ಕಾರು ನಳನ್ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ನಳನ್ ಗ್ರೂಪಾ? ಅವ್ರು ತಾನೇ ಅಭಿ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡ್ತೀವಿ ಅಂತ ಎಲ್ಲ ಹಾಳು ಮಾಡಿದ್ದು. ಹೌದಕ್ಕ, ಅದೇ ಕಂಪ್ನಿ. ಅಕ್ಕ, ಅವ್ರಿಗೆ ಒಂದೇ ಕಂಪ್ನಿ ಮಾತ್ರ ಇಲ್ಲ, ಹೆಚ್ಚು ಕಮ್ಮಿ 25ಕ್ಕೂ ಹೆಚ್ಚು ಚೈನ್ ಕಂಪನೀಸ್ ಇದೆ. ಮಂಗಳೂರಲ್ಲಿ 200 ಎಕರೆ ಜಾಗದಲ್ಲಿ ಅವ್ರಿಗೆ ಫ್ಯಾಕ್ಟ್ರಿ ಇದೆ ಅಕ್ಕ. ನಳನ್ ಇನ್ಪೋರ್ಟ್ಸು, ನಳನ್ ಇವೆಂಟ್ಸು, ನಳನ್ ಗ್ರೂಪ್ ಆಫ್ ಹೋಟೆಲ್ಸು, ಎಸ್ಟೇಟು, ಕಾಫಿ ಮತ್ತೆ ಟೀ ಎಸ್ಟೇಟು ಅಂತ ಊಟಿಲಿ 4-5 ಎಸ್ಟೇಟ್ ಇದೆ ಅಕ್ಕ. ಇವಳು ಯಾರೋ? ಇವಳ ಹೆಸರು ಪಾರಿಜಾತ, ನಳನ ಉತ್ತರಾಧಿಕಾರಿ. ಅವ್ರ ಮಗಳೇನೆ ಇವಳು. ನಳನ್ ಮಗಳ ಇವಳು? ಅಕ್ಕ, ಅವ್ರಿಗೆ 2 ಮಕ್ಳಕ್ಕ. ಈ ಪಾರಿಜಾತ ಮೊದ್ಲಿನವಳು. ಫಾರಿನಲ್ಲಿ MBA ಮುಗಿಸಿ ಮೊನ್ನೆ ಅಷ್ಟೇ ಬಂದಿದ್ದು. ಆರ್ತಿ ಅನ್ನೋ ಇನ್ನೊಬ್ಳು ಮಗಳಿದ್ದಾಳೆ, ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಓ, ಶ್ರೀಮಂತ್ರ ಮಗಳು ಅನ್ನೋ ಧಿಮಾಕಲ್ಲಿ ಹೀಗೆಲ್ಲ ಆಡ್ತಿದ್ದಾಳ? ಅದು ಕೂಡ ಈ ಸರೋಜಾದೇವಿ ಮುಂದೆನಾ? ನಾನು ಯಾರು ಅಂತ ಆದಷ್ಟು ಬೇಗ ಅವಳಿಗೆ ಅರ್ಥ ಮಾಡಿಸ್ತೀನಿ. ಬಾರೋ. ಏಯ್ ಡ್ರೈವರ್ ಬಾಯ್, ಬಾ, ಹೋಗಿ ಕಾರ್ ತಗೊಂಡು ಬಾ, ಹೋಗು. ಇರಿ ಸರ್, ಕಿರಿಚ್ಕೋಬೇಡಿ ಸರ್. ನಿಮ್ಮ ಕಾರೇ ತರಕ್ ಹೋಗಿದ್ದಾರೆ ಸರ್, ವೆಯ್ಟ್ ಮಾಡಿ. ಇವನ್ ಹೇಗ್ ಮಾತಾಡ್ತಿದ್ದಾನೆ ಅಂತ